ನಮ್ಮ ವ್ಯೂವರ್ಸಿಗೆಲ್ಲ ಒಳ್ಳೇದಾಗ್ಲಪ್ಪ ದೇವ್ರೆ. ದೇವಸ್ಥಾನ ಎಂಟ್ರಿ ಆದ ತಕ್ಷಣ ಈ ಥರ ಇದೆ, ಸಾಕಾಗಿದೆ ನೋಡ್ರಿ. ಬೇಸಿಗೆ ಅದನ್ನು ಸ್ವಲ್ಪ ಕಡಿಮೆ ಆಗತ್ತಂತಿದ್ದು, ಆದರೆ ಇರೋದು ಹಿಂಗೆ ನೋಡ್ರಿ. ಕಾಯಿನ್ ಎಲ್ಲ ಹಾಕಿದ್ದಾರೆ, ಸಖತ್ತಿದೆ ಮಾತ್ರ. ಒಳ್ಳೆ ನೋಡೋಕೆ ಮಾತ್ರ ವಿಸಿಟ್ ಮಾಡೋಕೆ ಸಾಕತ್ತಿದೆ. ವಿಸಿಟ್ ಮಾಡಿರಿ ನೀವು ಒಂದ್ಸರಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದೀವಿ. ಆ ಪುಣ್ಯಕ್ಷೇತ್ರ ಎಲ್ಲಿದೆ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ. ಫಸ್ಟಿಂದ ಲಾಸ್ಟ್ ತನಕ ವಿಡಿಯೋ ನೋಡಿ. ಈ ಪುಣ್ಯಕ್ಷೇತ್ರ ಬಗ್ಗೆ ಎಷ್ಟಾಗತ್ತೆ ಅಷ್ಟು ಹಿಸ್ಟ್ರಿ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಬರಬೇಕು ಅಂದರೆ ನಿಮಗೆ ಹೊನ್ನಾವರ ಕಡೆಯಿಂದ ಬಂದರೆ 14 ಕಿಲೋಮೀಟರ್ ಆಗುತ್ತೆ. ಕುಮಟಾ ಸೈಡಿಂದ ಬಂದರೆ ಜಸ್ಟ್ 24 ಕಿಲೋಮೀಟರ್ ಆಗುತ್ತೆ. ಈ ಟೆಂಪಲಿಗೆ ಹೋಗೋ ರೋಡು ಫುಲ್ ನೇಚರ್ ಮಧ್ಯ ಇದೆ. ಬೆಟ್ಟದ ತುದಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಸ್ನೇಹಿತರೆ, ಇವತ್ತು ನಾವು ಕರಿಕಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಖತ್ತಿದೆ, ಟಾಪಲ್ಲಿದೆ. ತೋರಿಸ್ತೀನಿ, ನೀವು ತೋರಿಸ್ತೀನಿ ನೋಡ್ರಿ. ಸಖತ್ತಾಗಿದೆ ಮಾತ್ರ. ದೇವಸ್ಥಾನ ಎಂಟ್ರಿ ಆದ ತಕ್ಷಣ ಈ ಥರ ಇದೆ, ಸಖತ್ತಾಗಿದೆ ನೋಡ್ರಿ. ಬೇಸಿಗೆ ಅದನ್ನು ಸ್ವಲ್ಪ ಕಡಿಮೆ ಆಗತ್ತಂತಿದ್ದು, ಆದರೆ ಇರೋದು ಹಿಂಗೆ ನೋಡ್ರಿ. ಕಾಯಿನ್ ಎಲ್ಲ ಹಾಕಿದ್ದಾರೆ, ಸಖತ್ತಿದೆ ಮಾತ್ರ. ಒಳ್ಳೆ ನೋಡೋಕೆ ಮಾತ್ರ ವಿಸಿಟ್ ಮಾಡೋಕೆ ಸಾಕತ್ತಿದೆ. ವಿಸಿಟ್ ಮಾಡಿರಿ ನೀವು ಒಂದ್ಸರಿ. ಇಲ್ಲೇ ಹೋಗಬೇಕು. ಇಲ್ಲಿ ವ್ಯೂ ತೋರಿಸ್ತೀನಿ ನೋಡ್ರಿ. ಇಲ್ಲಿಂದ ಸಖತ್ತಾಗಿದೆ ವ್ಯೂ ಮಾತ್ರ ನೋಡ್ರಿ. ಕ್ರೇಜಿ ವ್ಯೂ ಮಾತ್ರ ಇಲ್ಲಿಂದ. ಹೋಗುವ ಬರ್ರಿ, ತೋರಿಸಿ. ಟಾಪ್ ಎಂಡಲ್ಲಿ ಉಂಟು, ಅಷ್ಟು ಫೇಮಸ್ ಇಲ್ಲ. ಫೇಮಸ್ ಮಾಡುವ, ನಾವು ಬಂದಿರೋದೇ ಫೇಮಸ್ ಮಾಡಿ. ಯಾಕೆ ವ್ಯೂ ನೋಡ್ರಿ ಇಲ್ಲಿಂದ, ಕ್ರೇಜಿ ವ್ಯೂ. ಬಿದ್ದರೆ ಮತ್ತೆ ಏನೂ ಉಳಿಯೋದಿಲ್ಲ ನೋಡ್ರಿ. ಸಾಕಾಗಿದೆ ಇಲ್ಲ ವ್ಯೂ ಟಾಪಲ್ಲಿ. ಅಲ್ಲಿಂದ ಐಲ್ಯಾಂಡ್ ಕಾಣುತ್ತೆ, ಬೀಚ್ ಫುಲ್ ಕಾಣುತ್ತೆ ಇಲ್ಲಿಂದನೇ. ಸಾಕಾಗಿದೆ. ಹೋಗೋಣ ಬರ್ರಿ. ಈಗ ಹಳೇ ಕಾಲದ, ಯಾರಿಗೂ ಗೊತ್ತಿಲ್ಲ, ತೋರಿಸ್ತೀನಿ. ಸಖತ್ತಾಗಿರುತ್ತೆ. ಇಲ್ಲಿಂದ ಒಂದು ಎಲ್ಲ ಹಾಲ್ ಇದೆ, ಸಣ್ಣ ಹಾಲ್ ಇದೆ ನೋಡಿ. ಎಲ್ಲ ದೊಡ್ಡ ದೊಡ್ಡ ಕಲ್ಲು ಫುಲ್ಲು. ಆ ಕಡೆ ಕಲ್ಲು, ಈ ಕಡೆ ದೇವಸ್ಥಾನ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ 50ರಿಂದ 60 ವರ್ಷದ ಇತಿಹಾಸ ಇದೆ. ಇದು ಈಗಿನ ದೇವಸ್ಥಾನ ಅಲ್ಲ, ಹಳೆ ರಾಜ ಮಹಾರಾಜರ ಕಾಲದ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗೋಣ ಬರ್ರಿ, ತೋರಿಸ್ತೀನಿ. ದೇವಸ್ಥಾನ ಸುತ್ತಮುತ್ತಲು ಎಲ್ಲ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಅವ್ರು ಬಂದು ಇಲ್ಲೇ ತಪಸ್ ಮಾಡಿದ್ದು ನೋಡ್ರಿ. ದೇವಸ್ಥಾನ ಯಾವ ಥರ ಇದೆ ಅಂತ. ಅರ್ಧ ಕಲ್ಬಂಡೆ ಮೇಲೆ ದೇವಸ್ಥಾನ ನಿರ್ಮಾಣ ಮಾಡಿದ್ದು. ಈ ದೇವರಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ನಮ್ಮ ವ್ಯೂವರ್ಸಿಗೆಲ್ಲ ಒಳ್ಳೇದಾಗ್ಲಪ್ಪ ದೇವ್ರೆ. ದೇವಸ್ಥಾನದ ಮುಂಭಾಗ ನೋಡೋಣ ಬರ್ರಿ. ಏನಾದ್ರು ಫಂಕ್ಷನ್ ಎಲ್ಲ ಆದರೆ ಇಲ್ಲೇ ಹೋಮ ಹವನ ಎಲ್ಲ ಆಗೋದು. ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ವ್ಯೂ ನೋಡೋಕೆ ಹೋಗೋಣ ಬರ್ರಿ, ತೋರಿಸ್ತೀನಿ ವ್ಯೂ ನೋಡ್ರಿ. ವ್ಯೂ ಮಾತ್ರ ಕ್ರೇಜಿ. ಟಾಪ್ ಗುಡ್ಡದ ಮೇಲಿದ್ದೀವಿ. ಗುಡ್ಡದ ಮೇಲೆ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಇಲ್ಲಿಂದ ನೋಡ್ರಿ ಬೀಚು, ಒಂದು ಐಲ್ಯಾಂಡು ಸುಮಾರು ಕಾಣುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಹೊನ್ನಾವರ ಕುಮಟಾ ಟ್ರಿಪ್ ಮಾಡಿದರೆ ನಿಮ್ಮ ಟ್ರಿಪ್ ಪ್ಲ್ಯಾನಿಗೆ ಇದೊಂದು ಆ್ಯಡ್ ಮಾಡ್ಕೊಳ್ಳಿ. ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈಗ ಹೋಗುವ ಬರ್ರಿ, ತೋರಿಸ್ತೀನಿ ಆ ಕಡೆ ಸೈಡು ಏನೇನಿದೆ ಅಂತ. ಇಲ್ಲಿಂದ ನೋಡ್ರಿ ಮೇಲೆ ಹೋಗ್ಬೋದು. ಈಗ ಮಳೆಗಾಲ, ಸಿಕ್ಕಾಪಟ್ಟೆ ಜಾರತ್ತೆ ನೋಡ್ರಿ. ಇಲ್ಲಿಂದನೇ ಹೋಗೋದು. ಗೇಟ್ ಹಾಕಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಜಾರತ್ತೆ ಅಂತ ಕೇಳಿದ್ವಿ. ಹೋಗೋಕ್ಕಾಗತ್ತಿಲ್ಲ ಅಂತ. ಹೋಗ್ಬೋದು ಅಂದರು, ಆದರೆ ಮಳೆಗಾಲ ಅಲ್ಲ, ಫುಲ್ ಜಾರತ್ತೆ. ಪಾಚಿ ಕಟ್ಕೊಂಡಿರತ್ತಲ್ರಿ, ಕಷ್ಟ ಸ್ವಲ್ಪ. ದೇವಸ್ಥಾನದ ಎಂಟ್ರೆನ್ಸಲ್ಲೇ ಒಳ್ಳೆ ವ್ಯೂ ಇದೆ. ಈಗೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೆಟ್ಲು ಥರ ಇದೆ ಗರ್ಭಗುಡಿ ಹಿಂದ್ಗಡೆ. ಇಲ್ಲಿಂದನೇ ಹತ್ತು ಹೋಗಬೇಕು. ಶ್ರೀ ಶ್ರೀಧರ ಸ್ವಾಮಿ ಅವರು ಇಲ್ಲಿ ಬಂದು ತಪಸ್ ಮಾಡಿದ್ರು ಮೇಲೆ. ವ್ಯೂ ನೋಡ್ರಿ ಏನು ಸಖತ್ತಾಗಿದೆ. ಟಾಪ್ ಎಂಡು, ಏನೂ ಇಲ್ಲ ಇದು ಮೇಲೆ. ಮೇಲೆ ಈ ಥರನೇ ಗುಡ್ಡ ನೋಡ್ರಿ. ಏನು ಈ ಸೈಡ್ ಇದ್ಬಿಟ್ಟು ಏನೂ ಇಲ್ಲ. ಸಾಕಾಗಿದೆ ಮಾತ್ರ. ಇಲ್ಲಿ ವಿಸಿಟ್ ಮಾಡಲೇಬೇಕು, ಸಾಕಾಗಿದೆ. ಟಾಪಲ್ಲಿ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಫುಲ್ ಡೀಟೇಲ್ಸ್ ಇರುತ್ತೆ ನೋಡ್ರಿ. ಇಲ್ಲಿ ಹೊನ್ನಾವರಕ್ಕೆ ಬಂದಮೇಲೆ ಇಲ್ಲಿ ಬರಲೇಬೇಕು, ಸಾಕಾಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ
ಅಷ್ಟು ತನಕ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಈ ಥರ ಒಳ್ಳೊಳ್ಳೆ ಬರ್ತಾ ಇರುತ್ತೆ. ಸಿಗೋ ಬಾಯ್.